ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಸೂಪರ್ 8ರ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಶ್ರೀಲಂಕಾ ತಂಡ 61 ರನ್ಗಳಿಂದ ಹೀನಾಯವಾಗಿ ಸೋತ ತಕ್ಷಣವೇ ವರ್ಲ್ಡ್ ಕಪ್ ನಿಂದಾದರೆ ಹೊರಬಿದ್ದಿದೆ. ಇನ್ನು ಶ್ರೀಲಂಕಾ ಸೋತ ತಕ್ಷಣವೇ ಮಾತನಾಡಿದಂತ ಶ್ರೀಲಂಕಾದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರಾಗಿರುವಂತಹ ಸನ್ನತ್ ಜಯಸೂರ್ಯ ಮತ್ತು ಲಸಿತ್ ಮಲಿಂಗ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ಲಸಿತ್ ಮಲಿಂಗ ಮತ್ತು ಸನ್ನತ್ ಜಯಸೂರ್ಯ ಶ್ರೀಲಂಕಾದ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಸೆಮಿಫೈನಲ್ ಹಂತಕ್ಕೆ ಹೋಗುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಸೆಮಿಫೈನಲ್ ಹಂತಕ್ಕೆ ಹೋಗುತ್ತಾ ಇಲ್ವಾ ಅಂತ ನಿಮ್ಮ ಪ್ರಕಾರ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ತವರಿನಲ್ಲೇ ಶ್ರೀಲಂಕಾ ಆದ್ರೆ ಹೀನಾಯವಾಗಿ ಆದ್ರೆ ಸೋತಿದೆ. ಹೌದು ಸ್ನೇಹಿತರೆ, ಈ ಪಂದ್ಯ ಸೋಲನ್ನು ಅರಗಿಸಿಕೊಳ್ಳೋಕೆ ಆಗುತ್ತಿಲ್ಲ ಶ್ರೀಲಂಕಾದ ಅಭಿಮಾನಿಗಳಿಗೆ. ಆ ರೀತಿಯಾಗಿ ಸೋತಿದೆ ಅಂತಾನೆ ಹೇಳ್ಬೋದು ಶ್ರೀಲಂಕಾ ತಂಡ. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ 168 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಇಲ್ಲಿ ನಾವು ನೋಡ್ಬೇಕಾಗಿರೋದು ವಿಷಯ ಏನಪ್ಪಾ ಅಂತಂದ್ರೆ ಕೇವಲ 86 ರನ್ಗಳಿಗೆ 6 ವಿಕೆಟ್ ಆದ್ರೆ ಕಳ್ಕೊಂಡಿರುತ್ತೆ ನ್ಯೂಜಿಲೆಂಡ್ ತಂಡ. ಅಲ್ಲಿಂದ ಚೇತರಿಕೆಗೊಂಡಂತ ನ್ಯೂಜಿಲೆಂಡ್ ತಂಡ ಒಂದೇ ಒಂದು ವಿಕೆಟ್ ಕಳ್ಕೊಂಡು 160 ರನ್ ಆದ್ರೆ ಕಲಿ ಹಾಕುತ್ತಂತ ಹೇಳ್ಬೋದು. ಇದರಲ್ಲಿ ಪ್ಲಸ್ ಏನಪ್ಪಾ ಮೇನ್ ಪಾಯಿಂಟ್ ಅಂತಂದ್ರೆ ಇದರಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿರುವಂತ ಮಿಚೆಲ್ ಶಾಂಟ್ನರ್ ಅವರು ಜಮ್ಮಪಾನ್ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ. ಕೇವಲ 26 ಬಾಲ್ಗಳಲ್ಲಿ 47 ರನ್ ಆಡಿದ್ರೆ ಇದರಲ್ಲಿ 4 6 2 4 180ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಮಿಚೆಲ್ ಶಾಂಟ್ನರ್. ಇನ್ನು ಇವರಿಗೆ ಸಾಥ್ ಕೊಟ್ಟಂತ ಕೋನಂಕಿ ಕೂಡ 23 ಬಾಲ್ಗಳಲ್ಲಿ 31 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ 134ರ ಸ್ಟ್ರೈಕ್ ರೇಟ್ ನಲ್ಲಿ 2 6 3 4 ಆದ್ರೆ ಹೊಡಿತಾರೆ. ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ತಂಡ 168 ರನ್ ಆದ್ರೆ ಹೊಡೆಯುತ್ತಾರೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಇವೇ 168 ರನ್ ದೊಡ್ಡ ಸ್ಕೋರ್ ಆಗಿತ್ತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ಬಂದ್ಬಿಟ್ಟು ಶ್ರೀಲಂಕಾದ ಆರ್ ಪ್ರೇಮದ ಸ್ಟೇಡಿಯಂ ನಲ್ಲಿ ಆದ್ರೆ ಇತ್ತು. ಆ ಕಾರಣದಿಂದಾಗಿ ಶ್ರೀಲಂಕಾ ತಂಡ ಹೀನಾಯವಾಗಿ ಆದ್ರೆ ಸೋಲಬೇಕಾಯಿತು. ಇನ್ನು ಈ ಶ್ರೀಲಂಕಾ ತಂಡ ನ್ಯೂಜಿಲೆಂಡ್ ತಂಡಕ್ಕೆ ಒಂದ್ ಸ್ವಲ್ಪ ಪೈಪೋಟಿನ ಕೊಡ್ಲೇ ಇಲ್ಲ ಅಂತ ಹೇಳ್ಬೋದು. ಬ್ಯಾಟಿಂಗ್ ನಲ್ಲಿ ಕೇವಲ 107 ರನ್ಗಳಿಗೆ 8 ವಿಕೆಟ್ ಆದ್ರೆ ಕಳ್ಕೊಳ್ತಾರೆ 20 ಓವರ್ಗಳಲ್ಲಿ. ಇಲ್ಲಿ ಒಂದ್ ಏನ್ ನಾವು ನೋಡ್ಬೇಕಾಗಿರೋ ವಿಚಾರ ಅಂತಂದ್ರೆ ಶ್ರೀಲಂಕಾದ ಬ್ಯಾಟರ್ಸ್ ಎಲ್ಲಾ ಬ್ಯಾಟರ್ಸ್ ಬಂದ್ಬಿಟ್ಟು ಕೊಲಾಪ್ಸ್ ಆಗಿ ಎಲ್ಲಾ ಬ್ಯಾಟರ್ಸ್ ಕೂಡ ಕೈ ಕೊಟ್ಟರು. ಆ ಕಾರಣದಿಂದಾಗಿ ಶ್ರೀಲಂಕಾ ತಂಡ ಹೀನಾಯವಾಗಿ ಆದ್ರೆ ಸೋತಿತ್ತು ಈ ಪಂದ್ಯದಲ್ಲಿ. ಇನ್ನು ಈ ಪಂದ್ಯ ಸೋಲುವುದರ ಜೊತೆಗೆ ಈ ಬಾರಿಯ ವರ್ಲ್ಡ್ ಕಪ್ ನಿಂದನೂ ಕೂಡ ಔಟ್ ಆಗಿದೆ ಶ್ರೀಲಂಕಾ ತಂಡ. ಇನ್ನು ಈ ಪಂದ್ಯ ಸೋತ ತಕ್ಷಣ ಮಾತನಾಡಿದಂತ ಶ್ರೀಲಂಕಾದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಸನ್ನತ್ ಜಯಸೂರ್ಯ ಮತ್ತು ಶ್ರೀಲಂಕಾದ ಮಾಜಿ ದಿಗ್ಗಜ ಬೌಲರ್ ಆಗಿರುವಂತಹ ಮಲಿಂಗ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಮಲಿಂಗ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಹೌದು ನಮ್ಮ ಬೌಲರ್ಸ್ ಇವತ್ತು ಒಳ್ಳೆಯ ಪ್ರದರ್ಶನ ಕೊಟ್ಟರು, ಆದ್ರೂ ಕೂಡ ಬೌಲರ್ಸ್ ಗಳಿಂದ ತಪ್ಪು ಆಗಿಲ್ಲ ಮತ್ತು ಬ್ಯಾಟರ್ಸ್ ಮಾಡಿದ ತಪ್ಪಿನಿಂದಾಗಿ ಈ ಪಂದ್ಯ ಆದ್ರೆ ನಾವು ಸೋತಿದ್ದೇವೆ. ಇನ್ನು ಈ ಪಂದ್ಯ ಸೋತಿದ್ದೇವೆ ಅಂತ ನಾವು ಬೇಜಾರಾಗೋದಿಲ್ಲ ಮತ್ತು ನಮ್ಮ ಆಟಗಾರರು ಈ ವರ್ಲ್ಡ್ ಕಪ್ ನಲ್ಲಿ ತುಂಬಾನೇ ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ ಅಂತಾನೆ ಮಲಿಂಗ ಆದ್ರೆ ಹೇಳಿದ್ದಾರೆ. ಇನ್ನು ಮುಂದಿನ ವರ್ಲ್ಡ್ ಕಪ್ ನಲ್ಲಿ ತುಂಬಾನೇ ಫಿಟ್ ಆಗಿ ಬರ್ತೇವೆ ಮತ್ತು ಒಳ್ಳೆಯ ಸ್ಟ್ರಾಂಗೆಸ್ಟ್ ತಂಡ ಆಗಿ ನಾವು ಮತ್ತೆ ಕಮ್ ಬ್ಯಾಕ್ ಮಾಡ್ತೇವೆ ಮುಂದಿನ ವರ್ಲ್ಡ್ ಕಪ್ ಗೆ ಅಂತಂದು ಶ್ರೀಲಂಕಾದ ಬೌಲಿಂಗ್ ಕೋಚ್ ಆಗಿರುವಂತ ಮಲಿಂಗ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಆನಂತರ ಹೆಡ್ ಕೋಚ್ ಆಗಿರುವಂತ ಸನ್ನತ್ ಜಯಸೂರ್ಯ ಕೂಡ ಮಾತಾಡ್ತಾರೆ. ಸನ್ನತ್ ಜಯಸೂರ್ಯ ಈ ರೀತಿ ಆದ್ರೆ ಹೇಳ್ತಾರೆ, ಸ್ವಲ್ಪ ಬೇಜಾರಾದ್ರೆ ಆಗುತ್ತೆ ಮತ್ತು ನಮ್ಮ ತಂಡ ಬಂದ್ಬಿಟ್ಟು ನಮ್ಮ ತವರಿನಲ್ಲಿ ಈ ರೀತಿ ಆದ್ರೆ ಸೋತಿದೆ ಅಂತಂದ್ರೆ ಯಾವ ಕೋಚರ್ಗಾದ್ರೂ ಬೇಜಾರಾಗುತ್ತೆ. ನನಗೂ ಕೂಡ ಅದೇ ರೀತಿಯಾಗಿ ಬೇಜಾರಾಗ್ತಿದೆ ಮತ್ತು ನಾವು ಇವತ್ತು ಸೋತಿದ್ದೇವೆ ಮತ್ತು ಆದರೂ ಕೂಡ ಈ ಶ್ರೀಲಂಕಾದ ಅಭಿಮಾನಿಗಳ ಮನಸ್ಸನ್ನಾದ್ರೆ ನಾವು ನೋಯಿಸಿದ್ದೇವೆ ಅಂತ ನನಗೆ ಸ್ವಲ್ಪ ಎಲ್ಲೋ ನೋವಾಗ್ತಾ ಇದೆ ಅಂತಂದು ಸನ್ನತ್ ಜಯಸೂರ್ಯ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಆಟಗಾರರು ಪ್ರತಿಯೊಬ್ಬ ಆಟಗಾರನು ಕೂಡ ಒಳ್ಳೆಯ ಪ್ರದರ್ಶನವನ್ನೇ ಕೊಟ್ಟಿದ್ದಾನೆ. ಆದರೆ ಇವತ್ತಿನ ಪಂದ್ಯದಲ್ಲಿ ನಮ್ಮನ್ನು ಲಕ್ ಕೈ ಇಡ್ಲಿಲ್ಲ ಮತ್ತು ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ನ್ಯೂಜಿಲೆಂಡ್ ತಂಡ ಒಳ್ಳೆಯ ಕ್ರಿಕೆಟ್ ಅನ್ನ ಆಡಿ ಈ ಪಂದ್ಯವನ್ನಾದ್ರೆ ಗೆದ್ದುಕೊಂಡಿದೆ ನ್ಯೂಜಿಲೆಂಡ್ ಎಂದು ಶ್ರೀಲಂಕಾದ ಹೆಡ್ ಕೋಚ್ ಆಗಿರುವಂತಹ ಸನ್ನತ್ ಜಯಸೂರ್ಯ ಆದ್ರೆ ಮಾತಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಸೆಮಿಫೈನಲ್ ಹಂತಕ್ಕೆ ಹೋಗುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.